ನಮಸ್ಕಾರ ಸ್ನೇಹಿತರೆ, ಶ್ರೀ ಗುರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ದಿನದ ವಿಡಿಯೋದಲ್ಲಿ ಅತ್ಯಮೂಲ್ಯವಾದಂತಹ ಒಂದು ಮಂತ್ರವನ್ನು ತಗೊಂಡು ಬಂದಿದ್ದೀನಿ. ಏನಪ್ಪ ಆ ಮಂತ್ರ ಅಂತವರಿಗೂ ಚೆನ್ನಾಗಿ ಓದಿ ಕೆಲಸಗಳು ಸಿಗದೆ ಬಹಳಷ್ಟು ಜನ ಒದ್ದಾಡ್ತಾ ಇರ್ತಾರೆ. ಓದಿಗೆ ತಕ್ಕಂತಹ ಕೆಲಸವೂ ಸಿಗದೆ ಸಹ ಬಹಳಷ್ಟು ಜನ ಹುಡುಕಾಟದಲ್ಲಿರ್ತೀವಿ. ಇದಕ್ಕೆ ಕಾರಣ ಏನು, ಯಾಕೆ ಕೆಲಸ ಸಿಗ್ತಾ ಇಲ್ಲ, ಏನಾಗ್ತಿದೆ ನಮ್ಮ ಜೀವನದಲ್ಲಿ ಅನ್ನೋದೇ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಇದು ನಮ್ಮ ಗ್ರಹಗತಿಗಳ ಪ್ರಭಾವ ಆಗ್ಬೋದು, ಅಥವಾ ನಮ್ಮ ಕರ್ಮಫಲಗಳ ಪ್ರಭಾವ ಆಗ್ಬೋದು, ಅಥವಾ ಇನ್ನಿತರ ದುಷ್ಟಶಕ್ತಿಗಳ ಪ್ರಭಾವವೂ ಸಹ ಆಗ್ಬೋದು. ಆದರೆ ನಾನು ಈಗ ತಿಳಿಸುವಂತಹ ಮಂತ್ರವನ್ನು ನಾನು ಹೇಳಿದ ರೀತಿಯಲ್ಲಿ ಮಾಡಿದ್ದೇ ಆದಲ್ಲಿ ನಿಮಗೆ ಉದ್ಯೋಗ ಸಿಗುವುದು, ನಿಮ್ಮ ಜೀವನದಲ್ಲಿಯೂ ಅತ್ಯುನ್ನತವಾದ ಉನ್ನತಿಯನ್ನು ಕಾಣುವುದು ಶತಸಿದ್ಧವಾಗಿರುತ್ತೆ. ಆದರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ಶ್ರದ್ಧೆಯಿಂದ ಮಾಡಬೇಕು. ಅಂದರೆ ದೇವತಾ ಕೆಲಸ ಮಾಡುವಾಗೂ ಸಹ ನಾವು ಮಾಡುವ ಪೂಜೆಯಲ್ಲಿ ಭಕ್ತಿ, ಶ್ರದ್ಧೆ, ಅದಕ್ಕಿಂತ ಹೆಚ್ಚಾಗಿ ನಂಬಿಕೆ ಇರಬೇಕು. ನಂಬಿಕೆಯಿಂದ ಮಾಡಿದ ಪೂಜೆಗೆ ಅತ್ಯಂತ ಶಕ್ತಿ ಇರುತ್ತದೆ. ಹೀಗಿರುವಾಗ ಇದು ನಾವು ಪೂಜೆ ಎಲ್ಲ ಮಾಡಿದ ನಂತರ ಇದೇನೋ ಸರಿ, ನಾವು ಪೂಜೆ ಮಾಡಿದ್ವಿ, ಇವ್ರು ಹೇಳಿದ್ರು ನಾವು ಪೂಜೆ ಮಾಡಿದ್ವಿ, ಆದರೆ ಮರುದಿನವೇ ಕೆಲಸ ಬರಲಿಲ್ವಲ್ಲ, ಅಯ್ಯೋ ಇದೆಲ್ಲ ಸುಳ್ಳು, ನಾನು ಪೂಜೆ ಮಾಡಿದ್ದೆಲ್ಲ ವ್ಯರ್ಥ ಅನ್ಕೋಬಾರ್ದು. ಇದೇ ನಂಬಿಕೆ ಅನ್ನೋದು. ನಾವು ನಂಬಿ ಪೂಜೆ ಮಾಡಿದ್ದು ವ್ಯರ್ಥವಾಗೋದಿಲ್ಲ. ಈ ಪೂಜೆಯ ಫಲವನ್ನು ನಾವು ನಮ್ಮ ಚಿಂತನೆ ಹಾಗೂ ಕಷ್ಟಗಳನ್ನು ಪಕ್ಕಕ್ಕಿಟ್ಟು ಸಹನೆಯಿಂದ ನಾವು ಇದ್ದರೆ ನಾವು ಮಾಡಿದಂತಹ ಪೂಜಾ ಫಲಿಸುತ್ತದೆ. ನಮ್ಮ ಕೆಲಸಗಳು ಕಾರ್ಯಸಿದ್ಧಿಯಾಗೇ ಆಗುತ್ತವೆ. ನಮ್ಮ ಕರ್ಮಾನುಸಾರ ನಮಗೆ ಸಿಗುವಂತಹ ಕೆಲಸ ಸ್ವಲ್ಪ ತಡವಾಗಬಹುದೇ ಹೊರತು ನಮ್ಮ ಕಾರ್ಯಸಿದ್ಧಿಯಾಗುವುದು ಖಚಿತವಾಗಿರುತ್ತದೆ. ಆದ್ದರಿಂದ ಇಂತಹ ಅದ್ಭುತವಾದಂತಹ ಮಂತ್ರ ಆಗ್ಬೋದು, ಕಾರ್ಯ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ ಆಂಜನೇಯ ಮಂತ್ರ ಇದಾಗಿರುತ್ತದೆ. ಆಂಜನೇಯನಿಗೆ ಶನಿವಾರವಾಗಲಿ ಅಥವಾ ಮಂಗಳವಾರವಾಗಲಿ ನಾವು ಶ್ರದ್ಧಾಭಕ್ತಿಯಿಂದ ಆಂಜನೇಯನಿಗೆ 108 ಪ್ರದಕ್ಷಿಣೆಯನ್ನು ಮಾಡುತ್ತಾ, ಅಥವಾ 108 ನಿಮ್ಮ ಕೈಯಲ್ಲಿ ಸಾಧ್ಯವಾಗದಿದ್ದಲ್ಲಿ 54 ಪ್ರದಕ್ಷಿಣೆಯನ್ನಾದರೂ ಹಾಕ್ಬೋದು, ಅಥವಾ 27 ಪ್ರದಕ್ಷಿಣೆಯನ್ನಾದರೂ ಹಾಕ್ಬೋದು, ಅಥವಾ ಇಷ್ಟು ನನ್ನ ಕೈಯಲ್ಲಿ ಮಾಡೋದಕ್ಕಾಗಲ್ಲ ಅನ್ನೋರು 11 ಪ್ರದಕ್ಷಿಣೆಯನ್ನಾದರೂ ಮಾಡಬಹುದು. ಈ ಪ್ರದಕ್ಷಿಣೆಯನ್ನು ಮಾಡುತ್ತಾ ನಾನು ಈಗ ತಿಳಿಸುವಂತಹ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರ ಏನು ಅಂತಂದರೆ, ಆಂಜನೇಯಂ ಮಹಾವೀರಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ ತರುಣಾರ್ಕಪ್ರಭಂ ಶಾಂತಂ ಆಂಜನೇಯಂ ನಮಾಮ್ಯಹಂ. ಆಂಜನೇಯನಿಗೆ ಈ ಮಂತ್ರವನ್ನು ಪಠಿಸುತ್ತಾ ಪ್ರದಕ್ಷಿಣೆಯನ್ನು ಮಾಡಬೇಕು. ಈ ಪ್ರದಕ್ಷಿಣೆಯನ್ನು ಮಾಡುವಾಗ ನಾವು ಬೆರಳುಗಳ ಲೆಕ್ಕಾಚಾರ ಇಟ್ಟುಕೊಳ್ಳುವುದಾಗಬಹುದು, ಅಥವಾ ಪೆನ್ನಿನಿಂದ ಗೆರೆಗಳನ್ನು ಹಾಕಿ ಲೆಕ್ಕವನ್ನು ಇಟ್ಟುಕೊಳ್ಳುವುದಾಗಬಹುದು. ಇಂತಹ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನಾವು ಈ ಸುತ್ತನ್ನು ಯಾವ ರೀತಿ ಲೆಕ್ಕಕ್ಕೆ ಇಟ್ಕೋಬೇಕು ಅಂತಂದರೆ, ಹೂವಿನಿಂದ ಅಥವಾ 108 ಹೂಗಳನ್ನು ತಂದು 108 ಹೂಗಳನ್ನು ಒಂದು ಸುತ್ತಾದ ನಂತರ ಒಂದನ್ನು ಪಕ್ಕಕ್ಕಿಡುವಂತೆ 108 ಹೂಗಳನ್ನು ನಾವು ಲೆಕ್ಕಕ್ಕೆ ತಗೋಬಹುದು. ಅಥವಾ ಅರಿಶಿನ ಕೊಂಬು ಅಥವಾ ಅಡಿಕೆಯಿಂದ ಸಹ ಈ ಲೆಕ್ಕವನ್ನು ನಾವು ಇಟ್ಕೋಬೋದಾಗಿದೆ. ಈ ರೀತಿ ಮಾಡಿದ್ದೇ ಆದಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವುದು ಖಚಿತವಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಈ ಕಾರ್ಯವನ್ನು ಮಾಡಿ ನಿಮ್ಮ ಕೆಲಸದ ತೊಂದರೆ ಏನಿದೆ ಅದನ್ನು ನಿವಾರಣೆಯನ್ನು ಮಾಡಿಕೊಳ್ಳಿ ಎಂದು ಹೇಳುತ್ತಾ, ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಅಪನಂಬಿಕೆಯೇ ಬೇಡ. ಆಂಜನೇಯನಲ್ಲಿ ನಂಬಿ ನಾವು ಪೂಜೆ ಮಾಡಿದ್ದೇ ಆದಲ್ಲಿ ನಮಗೆ ಆಗದಂತಹ ಕಾರ್ಯವೇ ಇಲ್ಲ. ಆದ್ದರಿಂದ ಆಂಜನೇಯನನ್ನು ನಂಬಿ ಈ ಒಂದು ಕಾರ್ಯವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದೇ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ.